ಪ್ರಪಂಚದಾದ್ಯಂತ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಜನಪ್ರಿಯತೆಯ ಹೊಸ ಆಯಾಮಗಳನ್ನು ನೀಡಿದ ಸಿತಾರ್ ವಾದಕ ಪಂಡಿತ್ ರವಿಶಂಕರ್ ಅವರು 1920 ಏಪ್ರಿಲ್ 7ರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದರು. ತಮ್ಮ ಸಹೋದರರಲ್ಲಿ ಕಿರಿಯವರಾದ ರವಿಶಂಕರ್ ಅವರಿಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಬಹಳ ಆಸಕ್ತಿ. ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ ಸಂಗೀತಗಾರರಲ್ಲಿ ಒಬ್ಬರು. ಸಿತಾರ್ ವಾದಕರಾಗಿದ್ದ ಪಂಡಿತ್ ರವಿಶಂಕರ್ ಅವರು ಸಿತಾರ್ನೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿದ್ದರು. ಅವರು ಪ್ರಪಂಚದ ಎಲ್ಲಿಗೇ ಪ್ರದರ್ಶನಕ್ಕೆ ಹೊರಟಾಗಲೂ ಅವರಿಗೆ ವಿಮಾನದಲ್ಲಿ 2 ಸೀಟುಗಳನ್ನು ಬುಕ್ ಮಾಡಲಾಗುತ್ತಿತ್ತು. ಒಂದು ಸೀಟ್ ಪಂಡಿತ್ ರವಿಶಂಕರ್ ಅವರಿಗೆ ಮತ್ತು ಇನ್ನೊಂದು ಅವರ ಸಿತಾರ್ಗೆ. ಪಂಡಿತ್ ರವಿಶಂಕರ್ ಅವರು ಪಾಶ್ಚಿಮಾತ್ಯದಲ್ಲಿ ಭಾರತೀಯ ಸಂಗೀತವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ಭಾರತ ಮತ್ತು ವಿದೇಶಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದರಲ್ಲಿ 3 ಗ್ರ್ಯಾಮಿ ಪ್ರಶಸ್ತಿಗಳು ಸೇರಿವೆ. ಹಾಗೆಯೇ ಅವರ ಅನೂಹ್ಯ ಕಲೆಗಾಗಿ ಭಾರತ ಸರ್ಕಾರವು ಅವರಿಗೆ 1999ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಿತು. ಪಂಡಿತ್ ರವಿಶಂಕರ್ ಅವರು ತಮ್ಮ ಮಗಳು ಅನುಷ್ಕಾ ಅವರೊಂದಿಗೆ 2012ರ ನವೆಂಬರ್ 4ರಂದು ಕ್ಯಾಲಿಫೋರ್ನಿಯಾದಲ್ಲಿ ಕೊನೆಯ ಬಾರಿಗೆ ಪ್ರದರ್ಶನ ನೀಡಿದರು. ಅವರು 2012ರ ಡಿಸೆಂಬರ್ 11ರಂದು ಕೊನೆಯುಸಿರೆಳೆದರು. ಪ್ರಾಚೀನ ಕಾಲದಲ್ಲಿ ಕಲ್ಲುಗಳನ್ನು ಉಜ್ಜುವ ಮೂಲಕ ಬೆಂಕಿಯನ್ನು ಬೆಳಗಿಸಲಾಗುತ್ತಿತ್ತು. ಆದರೆ ಈ ವಿಧಾನವು ಮನುಷ್ಯರಿಗೆ ತುಂಬಾ ಕಷ್ಟಕರವಾಗಿತ್ತು. ಆದರೆ ಮನುಷ್ಯರ ಕೈಗೆ ಬೆಂಕಿ ಕಡ್ಡಿ ಬಂದಾಗ ಈ ಕಷ್ಟಕ್ಕೆ ಪರಿಹಾರ ಸಿಕ್ಕಂತಾಯಿತು. ಬೆಂಕಿ ಪೆಟ್ಟಿಗೆಗಳ ಮಾರಾಟವು ಮೊದಲ ಬಾರಿಗೆ 1827ರ ಏಪ್ರಿಲ್ 7ರಂದು ಪ್ರಾರಂಭವಾಯಿತು. ಇದನ್ನು 1827ರಲ್ಲಿ ಬ್ರಿಟಿಷ್ ವಿಜ್ಞಾನಿ ಜಾನ್ ವಾಕರ್ ಕಂಡುಹಿಡಿದರು. ಜಾನ್ ವಾಕರ್ ಯಾವುದೇ ಒರಟು ಮೇಲ್ಮೈಯಲ್ಲಿ ಉಜ್ಜಿದಾಗ ಬೆಳಗುವಂತಹ ಬೆಂಕಿ ಕಡ್ಡಿಯನ್ನು ರಚಿಸಿದರು. ಮೊದಲಿಗೆ ಆಂಟಿಮನಿ ಸಲ್ಫೈಡ್, ಪೊಟ್ಯಾಸಿಯಂ ಕ್ಲೋರೇಟ್ ಮತ್ತು ಸ್ಟಾರ್ಚ್ ಅನ್ನು ಬೆಂಕಿ ಕಡ್ಡಿಗಳ ಮೇಲೆ ಬಳಸಲಾಯಿತು. ಹಾಗೆಯೇ ಅದನ್ನು ಉಜ್ಜಲು ಮರಳು ಕಾಗದವನ್ನು ಬಳಸಲಾಯಿತು. ಆದಾಗ್ಯೂ ಬೆಂಕಿ ಕಡ್ಡಿಗಳ ಇತಿಹಾಸವು ಹೆಚ್ಚು ಹಳೆಯದಾಗಿದೆ. 5000 ವರ್ಷಗಳ ಹಿಂದೆ ಪ್ರಾಚೀನ ಈಜಿಪ್ಟ್ನಲ್ಲಿ ಗಂಧಕದಲ್ಲಿ ಅದ್ದಿದ ಪೈನ್ ಮರದ ಸಣ್ಣ ತುಂಡುಗಳನ್ನು ಬೆಂಕಿ ಕಡ್ಡಿಯಾಗಿ ಬಳಸಲಾಗುತ್ತಿತ್ತು. ಯುರೋಪ್ನಲ್ಲಿ ಬೆಂಕಿ ಕಡ್ಡಿಗಳ ಉತ್ಪಾದನೆಯಾದ 100 ವರ್ಷಗಳ ನಂತರ ಭಾರತದಲ್ಲಿ ಬೆಂಕಿ ಕಡ್ಡಿಗಳ ಉತ್ಪಾದನೆಯು ಪ್ರಾರಂಭವಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಜಪಾನಿನ ವಲಸಿಗರು 1910ರಲ್ಲಿ ಕೋಲ್ಕತ್ತಾದಲ್ಲಿ ಬೆಂಕಿ ಕಡ್ಡಿಗಳನ್ನು ತಯಾರಿಸಲು ಪ್ರಾರಂಭಿಸಿದರು. 1978ರ ಏಪ್ರಿಲ್ 7ರಂದು ಯುಎಸ್ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ವಿವಾದಾತ್ಮಕ ನ್ಯೂಟ್ರಾನ್ ಬಾಂಬ್ನ ಅಭಿವೃದ್ಧಿ ಮತ್ತು ಉತ್ಪಾದನೆಯನ್ನು ನಿಷೇಧಿಸಿದರು. ನ್ಯೂಟ್ರಾನ್ ಬಾಂಬ್ ಒಂದು ಮಾದರಿಯ ಬಾಂಬ್ ಆಗಿದ್ದು, ಇದು ಸಾಂಪ್ರದಾಯಿಕ ಪರಮಾಣು ಬಾಂಬ್ನಂತೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಪಾಸ್ತಿ ನಾಶಪಡಿಸುವುದಿಲ್ಲ. ಆದರೆ ಅದರಿಂದ ಉತ್ಪತ್ತಿಯಾಗುವ ವಿಕಿರಣಶೀಲ ವಿಕಿರಣವು ಪರಮಾಣು ಬಾಂಬ್ನಿಂದ ಹರಡುವ ವಿಕಿರಣಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಾನಿಕರವಾಗಿತ್ತು. ಆಸ್ತಿಪಾಸ್ತಿ ನಷ್ಟವನ್ನು ಕಡಿಮೆ ಮಾಡಲು ಮತ್ತು ಸಾಧ್ಯವಾದಷ್ಟು ಹೆಚ್ಚಿನ ಜನರನ್ನು ಕೊಲ್ಲಲು ನ್ಯೂಟ್ರಾನ್ ಬಾಂಬ್ ಅನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಅಮೆರಿಕನ್ ವಿಜ್ಞಾನಿ ಸ್ಯಾಮ್ ಕೋಹೆನ್ ಅವರನ್ನು ನ್ಯೂಟ್ರಾನ್ ಬಾಂಬ್ನ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯನ್ನು 1948ರ ಏಪ್ರಿಲ್ 7ರಂದು ಸ್ಥಾಪಿಸಲಾಯಿತು. ಈ ದಿನವನ್ನು ಪ್ರಪಂಚದಾದ್ಯಂತ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಾರ್ಯವೆಂದರೆ ಪ್ರಪಂಚದಾದ್ಯಂತದ ಆರೋಗ್ಯ ಸಮಸ್ಯೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸದಸ್ಯ ರಾಷ್ಟ್ರಗಳ ಮೂಲಕ ಅವುಗಳನ್ನು ಪರಿಹರಿಸಲು ಸಹಾಯ ಮಾಡುವುದು. ವಿಶ್ವ ಆರೋಗ್ಯ ಸಂಸ್ಥೆಯು 194 ಸದಸ್ಯ ರಾಷ್ಟ್ರಗಳನ್ನು ಮತ್ತು 2 ಸಹಾಯಕ ಸದಸ್ಯರನ್ನು ಹೊಂದಿದೆ. ಇದು ವಿಶ್ವಸಂಸ್ಥೆಯ ವಿಶೇಷ ಘಟಕವಾಗಿದೆ. ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನವನ್ನು ವಿಭಿನ್ನ ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. 2000ನೇ ಇಸವಿಯ ಏಪ್ರಿಲ್ 7ರಂದು ದೆಹಲಿ ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಜಾಲವನ್ನು ಬಹಿರಂಗಪಡಿಸಿದ್ದರು. ಇದರಲ್ಲಿ ದಕ್ಷಿಣ ಆಫ್ರಿಕಾದ 5 ಆಟಗಾರರು ಸೇರಿದ್ದರು. ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ಆಗಿನ ನಾಯಕ ಹ್ಯಾನ್ಸಿ ಕ್ರೋನಿಯೆ ಅವರ ಹೆಸರು ಈ ಪಟ್ಟಿಯಲ್ಲಿತ್ತು. ಹ್ಯಾನ್ಸಿ ತದನಂತರ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಭಾಗಿಯಾಗಿದ್ದಾಗಿ ಒಪ್ಪಿಕೊಂಡಿದ್ದರು. ಐಸಿಸಿಯ ಕಿಂಗ್ ಕಮಿಷನ್ ಮುಂದೆ ಅವರು ಭಾರತದ ವಿರುದ್ಧದ 3ನೇ ಟೆಸ್ಟ್ನಲ್ಲಿ ಭಾರತದ ಗೆಲುವನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ತಂಡವು ಕೊನೆಯ ದಿನದಂದು ವಿಕೆಟ್ ಕಳೆದುಕೊಂಡರೆ ಅದಕ್ಕಾಗಿ ಅವರು $30,000 ಪಡೆಯುತ್ತಾರೆ ಎಂಬ ಆಫರ್ ಇತ್ತು ಎಂದು ಹೇಳಿದ್ದರು. ಈ ದಂಧೆಯೊಂದಿಗೆ ದೆಹಲಿಯ ಆಪರೇಟರ್ ರಾಜೇಶ್ ಕಲ್ರಾ ಅವರನ್ನು ಪೊಲೀಸರು ಬಂಧಿಸಿದ್ದರು. 2002ರ ಜೂನ್ 1ರಂದು ಹ್ಯಾನ್ಸಿ ವಿಮಾನ ಅಪಘಾತದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು. ಅವರು ಹೇಗೆ ಮೃತರಾದರು ಎಂಬ ರಹಸ್ಯವನ್ನು ಎಂದಿಗೂ ಪರಿಹರಿಸಲಾಗಿಲ್ಲ.